ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೈ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವೇನಾದರೂ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ನ ಯಾವ ರೀತಿ ಬುಕ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ಯಾವುದಕ್ಕೆ ಬುಕ್ ಮಾಡಬೇಕಪ್ಪ ಅಂದರೆ, ಕೆಲವೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ನಿಮಗೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಯಾವ ರೀತಿ ಅಂದರೆ ಪ್ಲಾಟ್ಫಾರ್ಮ್ ಟಿಕೆಟ್ ಇಲ್ಲದೆ ನಿಮಗೆ ಪರ್ಮಿಷನ್ ಇರೋದಿಲ್ಲ. ಅದಕ್ಕೆ ನೀವು ಯಾವ ರೀತಿ ಬುಕ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀವು ಎರಡು ಅಪ್ಲಿಕೇಶನ್ ಮುಖಾಂತರ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ನ ಬುಕ್ ಮಾಡ್ಬೋದು. ಮೊದಲನೇದು UTS ಅಪ್ಲಿಕೇಶನ್ ಮತ್ತು ಎರಡನೇದು ರೈಲ್ ಒನ್ ಅಪ್ಲಿಕೇಶನ್. ಇದರಲ್ಲಿ ನಿಮಗೆ ಬೆಸ್ಟ್ ಅಂದರೆ ರೈಲ್ ಒನ್ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಹೊಸದಾಗಿ ಅಪ್ಡೇಟ್ ಆಗಿದೆ ರೈಲ್ ಒನ್ ಅಪ್ಲಿಕೇಶನ್. ಈ ರೈಲ್ ಒನ್ ಅಪ್ಲಿಕೇಶನ್ ಬಗ್ಗೆ ನಾನು ಪೂರ್ತಿ ವಿಡಿಯೋ ಕೂಡ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಆಗಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಅದನ್ನ ನೋಡಿಕೊಂಡ್ರೆ ನಿಮಗೆ ಪೂರ್ತಿ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಈಗ ಇದರಲ್ಲಿ ಪ್ಲಾಟ್ಫಾರ್ಮ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ನೀವೇನಾದರೂ ಸ್ಟೇಷನಲ್ಲಿ ಇದ್ದೀರಾ ಅಂದರೆ ನೀವು ಯಾರು ಸ್ಟೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ QR ಕೋಡ್ ಮುಖಾಂತರ ಕೂಡ ಮಾಡ್ಬೋದು. ಇಲ್ಲಾಂದರೆ ಔಟ್ಸೈಡ್ ಸ್ಟೇಷನ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟೇಷನ್ ಯಾವ ಸ್ಟೇಷನಲ್ಲಿ ಇದ್ದರೆ ಆ ಸ್ಟೇಷನಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನನಗೆ ಎಕ್ಸಾಂಪಲ್ಗೆ ಬೆಂಗಳೂರನ್ನ ಕೊಡ್ತೀನಿ. ನೋಡ್ತಾ ಇರ್ಬೋದು, ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ನಿಮಗೆ 10 ರೂಪೀಸ್ ಇರುತ್ತೆ. ನೀವು ಎಷ್ಟು ಮೆಂಬರ್ ಇದ್ದರೂ ಮೆಂಬರ್ನ ಸೆಲೆಕ್ಟ್ ಮಾಡಬೇಕು. ಮ್ಯಾಕ್ಸಿಮಮ್ 4 ಮೆಂಬರ್ಸ್ಗೆ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೋಬೋದು. ನನಗೆ ಒಬ್ಬರಿಗೆ ಸೆಲೆಕ್ಟ್ ಮಾಡ್ತೀನಿ ಮತ್ತು 10 ರೂಪೀಸ್ ಬರುತ್ತೆ. ಇಲ್ಲಿ ಪೇ 10 ರೂಪೀಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಮೆಥಡ್ಸ್ ಓಪನ್ ಆಗುತ್ತೆ. ಇದರಲ್ಲಿ ವ್ಯಾಲೆಟ್ ಮುಖಾಂತರ ಮಾಡ್ಬೋದು, ಇಲ್ಲಾಂದರೆ UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ಯೂಸಿಂಗ್ UPI ಅಂತ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು, UPI ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಎಲ್ಲ UPI ಮೆಥಡ್ಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಪೇ ಬೈ UPI ಆ್ಯಪ್ ಅಂತ ಕೊಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ UPI ಆ್ಯಪ್ ಓಪನ್ ಆಗುತ್ತೆ. ಗೂಗಲ್ ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು. ಓಪನ್ ಆದ ತಕ್ಷಣ ಅದ್ರ ಮುಖಾಂತರ ನೀವು 10 ರೂಪೀಸ್ನ ಪೇ ಮಾಡಬೇಕು. ನೋಡ್ತಾ ಇರ್ಬೋದು, ಈಗ ನನ್ನಲ್ಲಿ ಡಿಸ್ಕೌಂಟ್ ಆಗಿ 9.7 ರೂಪೀಸ್ ಅಂತ ಬರ್ತಾಯಿದೆ. ನಿಮಗೆ ಇದರಲ್ಲಿ ಡಿಸ್ಕೌಂಟ್ ಕೂಡ ಇರುತ್ತೆ. ನೀವು ಸ್ಟೇಷನಲ್ಲಿ ಬುಕ್ ಮಾಡ್ತೀನಿ ಅಂದರೆ ಅಲ್ಲಿ ಕರೆಕ್ಟಾಗಿ ಅಮೌಂಟ್ನ ಕೊಡಬೇಕಾಗುತ್ತೆ. ಇದರಲ್ಲಿ ಡಿಸ್ಕೌಂಟ್ ಆಗುತ್ತೆ. ಈ ರೀತಿಯಾಗಿ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ಇದರಲ್ಲಿ ಬುಕ್ ಮಾಡ್ಬೋದು. ನಾನೀಗ ರೈಲ್ವೆ ಸ್ಟೇಷನಲ್ಲಿ ಬುಕ್ ಮಾಡ್ತಾಯಿಲ್ಲ, ಅದಕ್ಕೆ ನಿಮಗೆ ಪ್ರೊಸೀಜರ್ನ ಪೂರ್ತಿಯಾಗಿ ಹೇಗೆ ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಕನ್ಫ್ಯೂಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಜಾಸ್ತಿ ರೈಲ್ವೆನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.